ತೆಗೆದುಕೊಳ್ಳದೆ ಈಗಾಗಲೇ 10-15 ಆಗಿದೆ. ಅತಿ ಬೇಗನೆ ಕ್ಲುಪ್ತವಾಗಿ ದೇವರ ವಾಕ್ಯದ ಕಡೆ ನಮ್ಮ ಗಮನ ಸೆಳೆಯೋಣ. ಬಹಳ ಮುಖ್ಯವಾದಂಥ ಒಂದು ಸಮಯ ಇದಾಗಿರುವಂಥದ್ದಾಗಿದೆ. ಯಾಕಂದರೆ ದೇವರ ವಾಕ್ಯ ಅಂದರೆ ಏನಾಗಿದೆ? ಜೀವವುಳ್ಳ ದೇವರ ವಾಕ್ಯ ಏನಾಗಿದೆ? ಜೀವ ಕೊಡುವ ರೊಟ್ಟಿಯಾಗಿದೆ. ಹಾಲೆಲೂಯಾ. ಮತ್ತೆ ಈ ರೊಟ್ಟಿ ಯಾರೆಲ್ಲ ತಿನ್ನುತ್ತಾರೆ ದೇವರ ವಾಕ್ಯ ಅವನಿಗೆ ಏನಾಗಲ್ಲ? ಹಸಿವೆ ಆಗಲ್ಲ. ಹಾಗಾದ್ರೆ ಇವತ್ತೆಲ್ಲರೂ ಉಪವಾಸ. ಇವತ್ತು ನೋ ಮಟನ್, ನೋ ಮಚ್ಚಿ, ನೋ ಚಿಕನ್. ಓಕೆ, ಆಯ್ತಲ್ಲ? ಇದು ಊಟ ಮಾಡಿ ಹೊಂಟಿವಲ್ಲ ಮತ್ತೆ. ಓಕೆ, ಇದು ಆತ್ಮದ ಒಂದು ಆಹಾರ, ಶರೀರಕ್ಕೆ ಬೇಕೇ. ಓಕೆ, ಅದೊಂದು ಆತ್ಮನ ಒಂದು ಆಹಾರ. ಇದು ದೇವರ ವಾಕ್ಯ. ಈ ಆತ್ಮ ಕುಗ್ಗಿ ಹೋಗದ ಹಾಗೆ, ಈ ಆತ್ಮ ಬಲಹೀನವಾಗದ ಹಾಗೆ, ಈ ಆತ್ಮವು ದೃಢ ಹೊಂದುವಂತೆ, ಈ ಆತ್ಮವು ಬಲ ಹೊಂದುವಂತೆ ಈ ಒಂದು ದೇವರ ವಾಕ್ಯ ನಮ್ಮನ್ನು ಆ ಒಂದು ಅದ್ಭುತವಾದ ಬಲದಲ್ಲಿ ನಡೆಸಲು ಬಹಳ ಮುಖ್ಯವಾಗಿದೆ. ಹಾಗಾಗಿ ಈ ಸ್ವಲ್ಪ ಸಮಯ ನಾವು ಆ ಕಡೆ ನಮ್ಮ ಗಮನವನ್ನು ಗಮನ ಆ ಕಡೆ ಮಾಡದ ಹಾಗೆ ನಾವು ಪೂರ್ಣ ಗಮನವಿಟ್ಟು, ನಾವು ಲಕ್ಷ್ಯವಿಟ್ಟು ಯಾವ ವಿಷಯ ಇದನ್ನ ಮಾತಾಡಲಿದ್ದೀನಿ, ಯಾವ ಸಂಗತಿಗಳು ನಾವು ಇದನ್ನು ಕೇಳುವಂಥವ್ರು. ಇದು ಬಹಳ ಮುಖ್ಯವಾದಂಥ ವಿಷಯ. ಏನು ಗೊತ್ತಾ, ಇವತ್ತು ನಾವು ವಿಷಯ ನಾನು ಯೋಚಿಸ್ತಾ ಇದ್ದೆ, ಏನು ಪ್ರಸಂಗ ಮಾಡಬೇಕು, ಏನು ಹೇಳಬೇಕು, ಏನು ಬೇಕು ಎಂಬುದಾಗಿ ಎಲ್ಲ ಪ್ರಾಸಂಗಿಗಳು ಇದೇ ಹೇಳ್ತಾರೆ ಅಲ್ಲ. ಏನು ಪ್ರಸಂಗ ಮಾಡಬೇಕು, ನಾವು ಚಿಕ್ಕ ಪ್ರಾರ್ಥನೆ ಮಾಡಿದ್ವಿ, ಅವ್ರ ದೇವರ ಒಂದು ವಿಷಯ ಕಟ್ಕೊಂಡ್ಬುದಾಗಿ ಅಲ್ಲ. ಎಲ್ಲರ ಡೈಲಾಗ್ಸ್ಗಳಿದ್ದೇ ಇರ್ತವೆ. ಓಕೆ, ಇದೊಂದು ನನಗೊಂದು ಅದ್ಭುತ ಒಂದು ವಿಷಯ ದೇವರು ಕೊಟ್ಟಿದ್ದಾನೆ. ನಮ್ಮ ಜೀವಿತ ನಾವು ಯಾರಿಗೆ ಕೊಡಬೇಕಂತಿದ್ದೇವೆ? ಹಾಲೆಲೂಯಾ. ನಮ್ಮ ಜೀವಿತ ನಾವು ಯಾರಿಗೆ ಕೊಡಬೇಕಂತಿದ್ದೇವೆ? ಓಕೆ, ಯಾಕಂದ್ರೆ ಗೊತ್ತಾ, ಇದು ಡಿಸಿಷನ್ ನಂದಿದೆ. ನಾವು ಅಂತಾರೆ ನನ್ನ ಲೈಫ್, ನನ್ನ ಇಷ್ಟ, ನಾನು ಯಾರಿಗಾನ ಮದುವೆ ಮಾಡ್ತೀನಿ. ಇವತ್ತು ನನ್ನ ಮಕ್ಕಳದ್ದು ಫ್ಯಾಷನ್, ನನ್ನ ಇಷ್ಟ, ನಾನು ಯಾರಿಗಾನ ಮದುವೆ ಮಾಡ್ತೀನಿ. ಅವ್ರು ಯಾರು ನನ್ನ ಕೇಳೋರು? ನನ್ನ ಇಷ್ಟ, ನಾನು ಅಲ್ಲಿಗೆ ಹೋಗ್ತೇನೆ, ನಿಮಗೆ ಯಾಕೆ? ನನ್ನ ಇಷ್ಟ. ಆದರೆ ಇವತ್ತು ಒಂದು ಪ್ರಶ್ನೆ ಇದೆ, ಇದು ನನ್ನ ಲೈಫ್, ನನ್ನ ಇಷ್ಟ, ನಾನು ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂತಂದರೆ ಇವತ್ತು ದೇವರು ಸಹ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ನಿನ್ನ ಲೈಫ್ ನೀನು ಯಾರಿಗೆ ಕೊಡಬೇಕಂದಿದ್ಯಾ? ಯಾಕಂದರೆ ನಮ್ಮ ಜೀವಿತಗೋಸ್ಕರ ಇಬ್ಬರು ಕಾಯ್ತಾ ಇದ್ದಾರೆ ನನ್ನ ಒಂದು ಲೈಫ್ಗೋಸ್ಕರ. ಒಬ್ಬನ ಖುದ್ದು ದೇವರು ಕೊಟ್ಟಂಥ ಈ ಜೀವಿತ ನಮ್ಮದು, ನಮ್ದಲ್ಲ ಇದು ಆ್ಯಕ್ಚುಲಿ. ಆ ದೇವರೇ ನಮ್ಗೆ ಕೊಟ್ಟಿದ್ದಾನೆ, ಆದರೆ ಇದನ್ನು ನಾವು ನಮ್ದು ಅಂತ ಇದ್ದೇವೆ. ನನ್ನ ಲೈಫ್ ಅಂದರೆ ನನ್ನ ಜೀವನ ಅಂತಂದರೆ ನಮ್ದು ಏನೂ ಇಲ್ಲ. ಈ ಶ್ವಾಸ ನಾವು ಆಡ್ತಾ ಇರೋದು ಆತನ ಕೃಪೆ, ಈ ಶರೀರ ಆತನ ಸೃಷ್ಟಿಸಿದೆ, ಎಲ್ಲವೂ ಆತನದೇ ಇದೆ. ಆದರೂ ನಾವೇನು ಹೇಳ್ತಾ ಇದ್ದೀವಿ? ನಂದೆಂಬುದಾಗಿ ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತೊಂದು ಪ್ರಶ್ನೆ ದೇವರು ಮಾಡ್ತಾರೆ, ಓಕೆ ನಿಂದೆ ಇರಲಿ, ಇದು ನಿಂದೆ ಅನ್ಕೋ, ಆದರೆ ಇದು ಯಾರಿಗೆ ಕೊಡಬೇಕಂದಿದ್ಯಾ? ಇದನ್ನು ಯಾರಿಗೆ ಒಪ್ಪಿಸಬೇಕಂದಿದ್ಯಾ? ಅದು ದೇವರ ಪ್ರಶ್ನೆ. ಯಾಕಂದ್ರೆ ಒಂದು ಕಡೆ ದುಷ್ಟನು ಕಾದಿದ್ದಾನೆ, ದುಷ್ಟನಿಗೆ ಸಹ ಈ ಜೀವಿತ ಬೇಕಾಗಿದೆ. ಇನ್ನೊಂದು ಕಡೆ ದೇವರಿಗೂ ಕೂಡ ಬೇಕಾಗಿದೆ. ಆದರೆ ನಮ್ಮ ದೇವರ ಒಂದು ಒಳ್ಳೆತನ ಏನು ಗೊತ್ತಾ? ಆತನ ಜಬರ್ದಸ್ತಿ ಮಾಡುವ ಆತನಲ್ಲ. ಅನೇಕರು ಹೇಳ್ತಾರೆ ಇವರು ಮತಾಂತರ ಮಾಡ್ತಾರೆ, ಇವರಾದು ಮಾಡ್ತಾರೆ, ಜಬರ್ದಸ್ತಿ ಜನರಿಗೆ ಇದು ಮಾಡ್ತಾರೆ. ಆದರೆ ಬೈಬಲಲ್ಲಿ ಎಲ್ಲಿ ಕೂಡ ದೇವರ ಸೀದಾ ಆಪ್ಷನ್ ಕೊಟ್ಟು ಬಿಟ್ಟಿದ್ದಾನೆ. ನಿನ್ ಚಾಯ್ಸ್, ನಿನ್ ಜೀವಿತ ಅಂತಿದಲ್ಲ, ನಿನ್ನ ಲೈಫ್ ಅಂತಿದಲ್ಲ, ನಿನಗೆ ಚಾಯ್ಸ್ ಕೊಡ್ತೇನೆ. ಏನು ಆರಿಸ್ಕೊಳ್ಬೇಕಂದಿದ್ದಾನೆ, ಏನು ಬೇಕಾಗಿದೆ ನಿನಗೆ. ಇವತ್ತು ನಾವು ನೋಡೋಣ, ನಮ್ಮ ಜೀವಿತ ನಾವು ದೇವರಿಗೆ ಕೊಡುವುದಾದ್ರೆ ಹೇಗೆ ಇರುವಂಥದ್ದಾಗಿದೆ, ನಮ್ಮ ಜೀವಿತ ಶತ್ರುವಿನ ಕೈಯಲ್ಲಿ ಇರುವುದಾದ್ರೆ ನಮ್ಮ ಜೀವಿತ ಏನಾಗುವಂಥದ್ದಾಗಿದೆ. ಇದು ಆದ ನಂತರ ನಾವು ನಿರ್ಣಯ ಮಾಡೋಣ, ಇವತ್ತು ನನ್ನ ಲೈಫ್ ನಾನು ಯಾರಿಗೆ ಕೊಡಬೇಕಂತಿದ್ದೇನೆ. ನಾನು ಇವತ್ತು ಲೋಕಕ್ಕೆ ನನ್ನ ಜೀವಿತ ಕೊಡಬೇಕಂತಿದ್ದೇನೆ, ನನ್ನ ಪರಲೋಕಕ್ಕೆ ನನ್ನ ಜೀವಿತ ಕೊಡಬೇಕಂತಿದ್ದೇನೆ. ನಾನು ಯಾರಿಗೆ ನನ್ನನ್ನು ನಾನು ಒಪ್ಪಿಸ್ತೇನೆ ಅದೇ ನನ್ನ ಜೀವಿತದಲ್ಲಿ ಬರುವಂಥದ್ದಾಗಿದೆ. ನಾನು ಯಾರಿಗೆ ನನ್ನನ್ನು ನಾನು ಸಮರ್ಪಿಸ್ತಾ ಇದ್ದೇನೆ ಅದನ್ನೇ ನಾನು ಪಡೆದುಕೊಳ್ಳುವವನಾಗಿದ್ದೇನೆ. ನಾನು ಯಾವುದಕ್ಕೋಸ್ಕರ ನಾನು ಕೊಡ್ತೇನೆ ಅದನ್ನೇ ನಾನು ಹೊಂದಿಕೊಳ್ಳುವವನಾಗಿದ್ದೇನೆ. ಇವತ್ತು ನನ್ನನ್ನು ದುಷ್ಟನಿಗೆ ಕೊಡುವುದಾದ್ರೆ ಆ ದುಷ್ಟತ್ವಗಳು ನನ್ನಲ್ಲಿ ಬರುವಂಥದ್ದಾಗಿದೆ. ಇವತ್ತು ನಾನು ದೇವರಿಗೋಸ್ಕರ ನಾನು ಸಮರ್ಪಿಸುವುದಾದ್ರೆ ಆ ದೇವರಲ್ಲಿರುವಂತಹ ಆಶೀರ್ವಾದ ನನ್ನಲ್ಲಿ ಬರುವಂಥದ್ದಾಗಿದೆ. ನೋಡಿ, ಒಂದು ವಾಕ್ಯಗಳನ್ನು ಓದೋಣ ಒಂದು ಸಮಯದಲ್ಲಿ. ಈ ವಾಕ್ಯಗನುಸಾರವಾಗಿ ನಾವು ತಿಳಿದುಕೊಳ್ಳೋಣ, ಆ ದುಷ್ಟನು ಏನು ಮಾಡಬೇಕಂತಿದ್ದಾನೆ ಮತ್ತೆ ದೇವರು ನಮ್ಮೊಂದಿಗೆ ಏನು ಮಾಡಬೇಕಂತಿದ್ದಾನೆ. ಈ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಾಗ, ಇದನ್ನು ನಾವು ಓದುತ್ತಿರುವಾಗ ನಮ್ಮ ಮನಸ್ಸಿಗೆ ಒಂದು ಲಾಸ್ಟ್ಗೆ ಒಂದು ನಿರ್ಣಯ ಬರಬೇಕಾಗಿದೆ. ಏನಂತಂದ್ರೆ, ನಾನು ಯಾರಿಗೆ ನನ್ನ ಜೀವಿತವನ್ನು ಕೊಡಬೇಕಾಗಿದೆ, ನನ್ನ ಲೈಫನ್ನು ನಾನು ಯಾರಿಗೆ ಕೊಡಬೇಕಂದಿದ್ದೇನೆ ಎಂಬುದಾಗಿ. ಇವತ್ತು ಸಮಯವಿದೆ,
ಇವತ್ತು ನಮ್ಮಲ್ಲಿ ಅವಕಾಶ ಇದೆ. ನಾನು ಇದು ಯಾರಿಗೆ ಕೊಡಬೇಕಂತ ನಾವು ನಿಜವಾಗಿ ಈ ವಾಕ್ಯದ ಅನುಸಾರವಾಗಿ ನಮ್ಮ ದೇವರಿಗೆ ನಾವು ನಮ್ಮ ಜೀವಿತವನ್ನು ಕೊಟ್ಟಿದ್ದಾರೆ. ಖಂಡಿತ ನಮ್ಮ ಜೀವಿತ ಒಂದು ಶ್ರೇಷ್ಠ ಆಶೀರ್ವಾದಗಳು ಹೊಂದಲು ಸಾಧ್ಯವಿದೆ. ನಾವು ಓದೋಣ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 10 ಮತ್ತು 11ನೇ ವಚನ. ಯಾರಾದರೂ ಗಟ್ಟಿಯಾಗಿ ಓದುತ್ತೀವಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳ್ಳನು ಕೂಡ ಬಂದಿದ್ದಾನೆ. ಯಾತಕ್ಕೆ ಬಂದಿದ್ದಾನೆ? ಕಳ್ಳನು ಕದ್ದುಕೊಳ್ಳುವುದಕ್ಕೆ ಮತ್ತೆ ಹಾಳು ಮಾಡುವುದಕ್ಕೆ, ಕೊಯ್ಯುವುದಕ್ಕೆ, ಯಾವುದು ಒಳ್ಳೆದಕ್ಕೆ ಮಾಡುವುದಕ್ಕೆ ಅವನು ಬಂದಿಲ್ಲ. ಅವನು ಹೇಗ್ ಬರ್ತಾ ಇದ್ದಾನೆ? ಅವನು ಬಂದಿದ್ದಾನೆ ಏನ್ ಮಾಡ್ಬೇಕಾದ್ರೆ ಈ ಜೀವಿತವನ್ನು ಕೆಡಿಸಬೇಕೆಂಬುದಾಗಿ. ಮತ್ತೆ ಇವತ್ತೇನಾಗಿದೆ ಗೊತ್ತಾ, ಅನೇಕರು ಇದನ್ನು ಬಹಳ ಖುಷಿಯಾಗಿ ಅದಕ್ಕೆ ಕೊಡ್ತಾ ಇದ್ದಾರೆ, ಬಹಳ ಸಂತೋಷದಿಂದ ಅದನ್ನು ಕೊಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅದು ಒಂದು ಆಶೆ ನಮ್ಮಲ್ಲಿ ಹುಟ್ಟಿಸ್ತದೆ, ಅದು ನಮ್ಮಲ್ಲಿ ಒಂದು ದುರಾಶೆಗಳನ್ನು ಹುಟ್ಟಿಸ್ತಾ ಇದೆ. ನಮಗೆ ಏನೋ ವಿಷಯಗಳನ್ನು ಕಲಿಸಿ, ಏನೋ ವಿಷಯಗಳನ್ನು ತೋರಿಸಿ ನಮ್ಮ ಲೈಫ್ ಒಂದಿಗೆ ಆಟ ಆಡಬೇಕೆಂದು ಭಯಂಕರ ಪ್ಲಾನ್ ಇರ್ತದೆ. ಕಳ್ಳನ ಸ್ವಭಾವ ಏನಿದೆ? ಕದಿಯುವುದು. ಬಟ್ ಹೇಗೆ ಕದಿತಾನೆ? ಗೊತ್ತಾಗ್ಲಾರ್ದಂಗೆ, ಸೀಕ್ರೆಟ್ಲಿ ಅಲ್ಲ, ಗೊತ್ತಾಗಲ್ಲ. ಮತ್ತೆ ಅವನ ಕಣ್ಣು ಯಾವಾಗಿರ್ತದೆ? ಎಲ್ಲಿ ಕಣ್ಣು ಇರ್ತದೆ ಅವನ ಕಣ್ಣು? ವಿಶೇಷವಾಗಿ ಕಳ್ಳ ಎಲ್ಲಿ ಕಣ್ಣು ಇರ್ತಾನೆ? ಮಕ್ಕಳಿಗೆ ಗೊತ್ತದ ಕಳ್ಳರಂದ್ರೆ ಯಾರಮ್ಮ? ಯಾರಿಗೆ ಕಳ್ಳರಂತಾರ ಗೊತ್ತಿಲ್ಲ? ಚಾಕ್ಲೇಟ್ ಕದ್ದೆ ಅವ್ರಿಗೆ ಕಳ್ಳರು ಅಂತೀರ? ವೆರಿ ಗುಡ್. ಅವ್ರು ಕಳ್ಳರ. ಮತ್ತೆ ಚಾಕ್ಲೇಟ್ ಕದ್ದಿರಲ್ಲ, ಯಾವ್ದು ನಮ್ದಿಲ್ಲ ಅದು ನಮ್ದಂತ ಕದಿಯವರು ಕಳ್ಳರೇ ಅಲ್ಲ. ಈಗ ನಾನು ಏನ್ ಹೆಸರಮ್ಮ ನಿಂದು? ಚಿನ್ಮಯ್. ಈಗ ಚಿನ್ಮಯ್ ಚಾಕ್ಲೇಟ್ ನಾನು ತಗೊಂಡು ಹೋಗ್ಬಿಟ್ರೆ ಸುಮ್ನೆ ನಾನೇನು ಕಳ್ಳನೇ ಅಲ್ಲ. ಮತ್ತೆ ಯಾಕಂದ್ರೆ ಚಿನ್ಮಯ್ಗೆ ಹೇಳಿಲ್ಲಲ್ಲ. ಆದ್ರೆ ಚಿನ್ಮಯ್ಗೆ ನಾನು ಹೇಳಿ ತಗೊಂಡ್ರೆ ಅವ್ ಕಳ್ಳ ಆಗ್ತೀನ? ಇಲ್ಲ. ಯಾಕಂದ್ರೆ ಚಿನ್ಮಯ್ ಸಂತೋಷದಿಂದ ನನ್ಗೆ ಕೊಡ್ತಾಳೆ. ಕೊಡ್ತಿದ್ದಲ್ಲಮ್ಮ, ಕೊಡ್ತಾಳೆ. ಓಕೆ, ಈಗ ನಾವು ಏನ್ ಮಾಡ್ತಾ ಇದ್ದೇವೆ? ಕಳ್ಳನ ಸ್ವಭಾವ ಏನು? ಅವನು ಕದ್ದುಕೊಳ್ಳುವನ. ಎಂಥದನ್ನು ಕದ್ದುಕೊಳ್ತಾನೆ ಗೊತ್ತಾ? ಅವನಿಗೆ ಒಂದು ಗುಡಿಸಲಲ್ಲಿ ಹೋಗೋದನ್ನು ನೋಡ್ತೀರ? ಇಲ್ಲ, ಅವನು ಎಲ್ಲಿ ಹೋಗಲು ಪ್ರಯತ್ನ ಮಾಡ್ತಾನಂದ್ರೆ ಎಲ್ಲ ಇದ್ದ ಕಡೆ ಅವನು ಕಳ್ಳತನ ಮಾಡೋದು ಪ್ರಯತ್ನ ಮಾಡ್ತಾನೆ. ಒಳ್ಳೆ ಸುಂದರ ಮನೆ, ಆ ಮನೆಯೊಳಗೆ ಏನೆಲ್ಲ ಇದೆ, ಪ್ರತಿಯೊಂದು ವಸ್ತುಗಳ ಮೇಲೆ ಅವನ ಕಣ್ಣಿದೆ. ಯಾವ ವಸ್ತುಗಳ? ಅಮೂಲ್ಯವಾದಂಥ ವಸ್ತುಗಳು ಯಾವುದು? ಅದು ನಮ್ಮ ಹಣವಾಗಿರಬಹುದು, ನಮ್ಮ ಒಳ್ಳೆ ಬಟ್ಟೆಗಳಾಗಿರಬಹುದು, ಅಥವಾ ಏನಂತಾರೆ ನಮ್ಮ ಇದು ನೀವು ಹಾಕೋತಿರಲ್ಲ ಆರ್ನಮೆಂಟ್ಸ್, ಆಭರಣಗಳಾಗಿರಬಹುದು, ಅಲ್ಲ ಏನೆಲ್ಲ ಇರ್ಬೋದು. ಏನೆಲ್ಲ ನಾವು ಇಂಪಾರ್ಟೆಂಟ್ಗಳನ್ನು ಮನೆಯಲ್ಲಿ ಇಟ್ಕೊಂತೇವೋ, ಬಹಳ ಕಾಪಾಡಿಕೊಂಡು ಇಟ್ಕೊಂತೇವೋ, ಅದನ್ನು ಏನ್ ಮಾಡೋನಾಗಿದ್ದಾನೆ ಅವನು? ಕದಿಯೋನಾಗಿದ್ದಾನೆ. ಯಾಕೆ ಅದನ್ನು ಕದಿಯಬೇಕಾಗಿದೆ ಅವನಿಗೆ? ಯಾಕೆ ಅದನ್ನು ಕದ್ದುಕೊಳ್ತಾ ಇದ್ದಾನೆ ಅವನು? ಅವನು ಕದ್ದುಕೊಂಡೋದ್ರೆ ಅವನಿಗೊಂದು ಲಾಭ ಇದೆ, ಆದ್ರೆ ನಮಗೇನಿದೆ? ನಷ್ಟ ಇದೆ. ಏನೆಲ್ಲ ಹೋಗ್ತಾ ಇದೆ? ನಮ್ಮ ಧನ ಹೋಗ್ತಾ ಇದೆ, ನಮ್ಮ ಬಟ್ಟೆಗಳು ಹೋಗ್ತಾ ಇದೆ, ನಮ್ಮ ಒಡವೆಗಳು ಹೋಗ್ತಾ ಇದಾವೆ, ನಮ್ಮ ಆಭರಣಗಳು ಹೋಗ್ತಾ ಇದಾವೆ. ಇದು ಹೋದ ನಂತರ ನಮಗೆ ಬಹಳ ಖುಷಿ, ಬಹಳ ಹ್ಯಾಪಿ ಅಲ್ಲ, ಬಹಳ ಉಲ್ಲಾಸ ಪಡೆದು ವಾವ್ ಎಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಏನಾಯ್ತು? ಕಳ್ತಾನ ಆಯ್ತು, ಕಳ್ಳ ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ, ಒಯ್ದಾನ, ಅದು ನನ್ನ ಬಟ್ಟೆ ಒಯ್ದಾಗಿರೋದಂತ ಬಹಳ ಸಂತೋಷದಿಂದ ಆಯ್ತು. ಏನ್ ಮಾಡ್ತೀವಿ? ಆ ಸಂಗೀತ ದುಃಖ ಪಡ್ತೇವೆ, ವೇದನೆ ಪಡ್ತೇವೆ. ಯಾಕೆ ಗೊತ್ತಾ? ಒಂದು ನಷ್ಟವಾಗಿದೆ, ಅಲ್ಲಿ ಒಂದು ನಷ್ಟವಾಗಿದೆ ಅಂತ ನಾವು ದುಃಖ ಪಡ್ತೇವೆ. ಅಯ್ಯೋ, ನಾನು ಇಷ್ಟು ದಿನದಿಂದ ಕಷ್ಟಪಟ್ಟೆ, ದುಡ್ದೆ, ಸಂಪಾದನೆ ಮಾಡಿದೆ, ಎಲ್ಲೋ ಸ್ವಲ್ಪ ನನ್ನ ಫ್ಯೂಚರ್ಗೋಸ್ಕರ, ನನ್ನ ಭವಿಷ್ಯಕ್ಕೋಸ್ಕರ, ನನ್ನ ಮಕ್ಕಳ ಮದುವೆಗೋಸ್ಕರ, ಇದಕ್ಕೋಸ್ಕರ ಇಷ್ಟು ಬಂಗಾರ ಜಮಾ ಮಾಡ್ಕೊಂಡೆ, ಇಷ್ಟು ಒಳ್ಳೆ ಬಟ್ಟೆಗಳು ಇಟ್ಕೊಂಡೆ, ಇಷ್ಟು ಹಣ ಮಾಡಿದೆ, ಏನೊಂದು ಆಸ್ತಿ ಮಾಡ್ಬೇಕಂತ. ಆದ್ರೆ ಆ ಕಳ್ಳನ್ ಬಂದು ಏನ್ ಮಾಡಿದಾನೆ? ಕದ್ದುಕೊಂಡು ಹೋಗಿದ್ದಾನೆ ಎಂಬುದಾಗಿ ನಾವು ಎಷ್ಟು ದುಃಖ ಪಡ್ತೇವೆ, ನಾವೆಷ್ಟು ವೇದನೆ ಪಡ್ತೇವೆ, ಎಷ್ಟು ಕಣ್ಣೀರು ಸುರಿಸ್ತೇವೆ. ಆದ್ರೆ ನಿಮಗೆ ಗೊತ್ತಾ? ಇವೆಲ್ಲ ಹೋದ್ರು ಪುನಃ ಪಡ್ಕೋಬಹುದು, ಇವೆಲ್ಲ ಕಳ್ಕೊಂಡ್ರು ಪುನಃ ಏನು ಮಾಡಿ ನಾವು ಸಂಪಾದನೆ ಮಾಡಬಹುದು. ಆದ್ರೆ ಇನ್ನೊಬ್ಬ ಕಳ್ಳನಿದ್ದಾನೆ, ಅವನು ಏನೆಲ್ಲ ಹಾಳು ಮಾಡ್ತಾ ಇದ್ದಾನೆ ಗೊತ್ತಾ? ಇವತ್ತು ನಮ್ಮ ಜೀವಿತವನ್ನೇ ನಾಶ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮನ್ನು ಇಲ್ಲದ ಪರಿಸ್ಥಿತಿಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾ ಇದ್ದಾನೆ. ಪಾಪದ ಒಂದು ಕೆಸರಿನಲ್ಲಿ ನಮ್ಮನ್ನು ದೊಬ್ಬಿ ನಮ್ಮನ್ನು ಸಂಪೂರ್ಣ ಜೀವಿತವನ್ನು ನಾಶ ಮಾಡ್ತಾ ನಾವು ಏನ್ ಮಾಡ್ತಾ ಇದ್ದೇವೆ ಗೊತ್ತಾ? ಇವತ್ತು ಆತನಿಗೆ ನಮ್ಮನ್ನು ನಾವು ಒಪ್ಪಿಸುತ್ತಾ ಇದ್ದೇವೆ.
ಆ ಕಳ್ಳನಿಗೆ ನಮ್ಮನ್ನು ನಾವು ಬಹಳ ಸಂತೋಷ ಕೊಡ್ತಾ ಇದ್ದಾನೆ. ನಾವು ಪಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ಆ ದುಷ್ಟನು ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಆತ ನಮ್ಮನ್ನು ವಂಚಿಸ್ತಾ ಇದ್ದಾನೆ. ಯಾವ ರೀತಿ ಗೊತ್ತಾ, ಯಾವ ರೀತಿ ವಂಚಿಸ್ತಾ ಇದ್ದಾನೆ? ನಾವು ಆದಿಕಾಂಡದಲ್ಲಿ ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿ ಅದು ನೋಡ್ತೇವೆ. ಆದಿಕಾಂಡದಲ್ಲಿ ಏನಾಗಿತ್ತು ಎಂಬುದಾಗಿ ಆದಾಮ ಮತ್ತೆ ಅವಳ ಜೀವಿತದಲ್ಲಿ. ನಾನು ಅದನ್ನು ಓದಿಸಲ್ಲ, ಯಾಕಂದ್ರೆ ನಮಗೆಲ್ಲರಿಗೆ ಚೆನ್ನಾಗಿ ಗೊತ್ತು ಆ ಏದೇನೋ ತೋಟದಲ್ಲಿ ಏನು ನಡೀತಿ ಎಂಬುದಾಗಿ. ಆ ಏದೇನೋ ತೋಟದಲ್ಲಿ ನಡೆದಂತ ಘಟನೆ ಏನೆಂಬುದಾಗಿ. ದೇವರು ನಮ್ಮನ್ನು ಒಂದು ಸಮೃದ್ಧಿಯಾದಂತ ಜೀವಿತ ಕೊಟ್ಟಿದ್ದಾನು, ಒಂದು ಆಶೀರ್ವಾದದ ಜೀವಿತವನ್ನು ಕೊಟ್ಟಿದ್ದಾನು. ದೇವರು ನಮ್ಮನ್ನು ಉನ್ನತದಲ್ಲಿ ಇಟ್ಟಿದ್ದಾನು, ಸರ್ವ ಅಧಿಕಾರವುಳ್ಳವನಾಗಿ ಮಾಡಿದನು. ಎಲ್ಲವೂ ನಮ್ಮ ಕೈಯಲ್ಲಿತ್ತು. ಆದರೆ ಒಂದು ದುರಾಶೆ, ಒಂದು ಕೆಟ್ಟ ಆಶೆ, ಆ ಮೋಸಕ್ಕೆ ಬಿದ್ದು, ಆ ವಂಚನೆಗೆ ಬಿದ್ದು, ಆ ಪಾಪಕ್ಕೆ ಬಿದ್ದು ಏನಾಯ್ತು, ಎಲ್ಲವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಆ ಒಂದು ಒಳ್ಳೆ ಸೌಭಾಗ್ಯದ ಜೀವಿತ, ಆ ಒಂದು ಸಂತೋಷದ ಜೀವಿತ, ಆ ಹರ್ಷದ ಜೀವಿತ, ಆ ಆರೋಗ್ಯದ ಜೀವಿತ, ಆ ಒಳ್ಳೆ ಆಯುಷ್ಯದ ಜೀವಿತ ಏನಾಗಿದೆ, ಏನ್ ಮಾಡ್ಕೊಂಡ್ಬಿಟ್ರು, ಕಳ್ಕೊಂಡ್ಬಿಟ್ರು. ಹೇಗೆ ಕಳ್ಕೊಂಡ್ರು? ಯಾರ ಮಾತಿನಲ್ಲಿ ಬಂದು? ಆ ಕಳ್ಳನ ಮಾತಿನಲ್ಲಿ ಬಂದು, ಆ ಸುಳ್ಳನ ಮಾತಿನಲ್ಲಿ ಬಂದು. ಇವತ್ತು ಕೂಡ ಅನೇಕ ವೇಳೆಯಲ್ಲಿ ನಾವು ದೇವರ ಮಾತಿಗಿಂತ ಅಧಿಕವಾಗಿ ನಾವು ಮೋಸಕರವಾದಂಥ ಮಾತುಗಳಿಗೆ ಕಿವಿ ಕೊಡ್ತಾ ಇದ್ದೇವೆ. ನಾವು ಬೇಡವಾದಂಥ ಮಾತುಗಳಿಗೆ ಕಿವಿ ಕೊಡ್ತಾ ಇದ್ದೇವೆ. ಆ ದಿನ ಅವಳು ಆ ಬೇಡವಾದಂಥ ವಿಷಯಕ್ಕೆ ಕಿವಿ ಕೊಟ್ಟಿದ್ದಕ್ಕಾಗಿ ಏನು ಕಳ್ಕೊಂಡ್ರು? ಆ ಒಂದು ಸಂತೋಷನ ಕಳ್ಕೊಂಡ್ರು. ಇವತ್ತು ನಮ್ಮಲ್ಲಿ ಸಂತೋಷ ಇಲ್ಲ ಅಂತ ನಾವು ಯಾಕೆ ಕುಡ್ದಾಡ್ತೇವೆ, ಏನಾದ್ರು ಗುದ್ದಾಡ್ತಾ ಇದ್ದೀವಿ ಗೊತ್ತಾ? ಸಂತೋಷ ಇಲ್ಲ ಅಂತ. ಯಾಕಂದ್ರೆ ನಮ್ಮ ಸಂತೋಷ ಏನಾಗಿದೆ, ಯಾರು ಕದ್ದುಕೊಂಡಿದ್ದಾರೆ. ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ ಗೊತ್ತಾ? ಆ ಸಮಾಧಾನ ಏನಾಗಿದೆ, ಯಾರು ಕದ್ದುಕೊಂಡಿದ್ದಾರೆ. ಯಾಕೆ ಆರೋಗ್ಯ ಇಲ್ಲ, ಯಾಕೆ ಬಲಹೀನತೆ ಇದೆ, ಯಾಕೆ ವ್ಯಾಧಿಗಳಿದ್ದಾವೆ ಗೊತ್ತಾ? ಅದೇನಾಗಿದೆ, ಕದ್ದುಕೊಳ್ಳಲ್ಪಟ್ಟಿದೆ. ಯಾಕೆ ಮನೆಯಲ್ಲಿ ದುಡ್ಡು ನಿಲ್ಲುತ್ತಾ ಇಲ್ಲ? ಎಷ್ಟು ದುಡಿತಾ ಇದ್ದೇವೆ, ಆದ್ರೆ ಮನೆಗೆ ಏನು ಸಾಲ್ತಾ ಇಲ್ಲ, ದುಡ್ಡು ಸಾಲ್ತಾ ಇಲ್ಲ. ಏನಾಗಿದೆ, ನಮ್ಮ ದುಡ್ಡನ್ನು ಏನ್ ಮಾಡ್ತಾ ಇದ್ದಾರೆ, ಕದ್ದುಕೊಳ್ತಾ ಇದ್ದಾರೆ. ಯಾವ ಸಾಲದಲ್ಲಿ ಹೋಗ್ತಾ ಇದೆ, ರೋಗದಲ್ಲಿ ಹೋಗ್ತಾ ಇದೆ, ಯಾವುದಾದ್ರು ವಿಷಯದಲ್ಲಿ ನಮ್ಮ ದುಡ್ಡು ಹೋಗ್ತಾ ಇದೆ. ಎಲ್ಲಿ ನೋಡಿದ್ರು ಒಂದು ಹಾನಿನೇ ಇದೆ, ಒಂದು ನುಕ್ಸಾನ ಇದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಆ ಕಳ್ಳನು ಬಂದ್ರೆ ನಿಮ್ಮ ಜೀವಿತದಲ್ಲಿ ಅವನು ನಿಮಗೆ ಯಾವತ್ತೂ ಚೆನ್ನಾಗಿ ಇರಕ್ ಕೊಡಲ್ಲ. ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಜೀವಿತವು ಅವನ ಕೈಯಲ್ಲಿ ಹಿಡ್ತಿರೋ, ನೀವು ಎಷ್ಟರ ಮಟ್ಟಿಗೆ ನೀವು ತಿಳಿಯೋದು ನಿಮಗೆ ಗೊತ್ತೇ ಆಗಲಾರ್ದ ರೀತಿಯಲ್ಲಿ ಅವನನ್ನು ನಿಮ್ಮ ಜೀವಿತದಲ್ಲಿ ನೀವು ತೆಗೆದುಕೊಂಡು ನಿಮ್ಮನ್ನು ನೀವು ಯಾವ ರೀತಿ ಹಾಳು ಮಾಡ್ಕೊಂತ ಇದ್ದೀರಿ. ನೀವು ಅವನ ಕೈಯಲ್ಲಿ ನಿಮ್ಮ ಜೀವಿತ ಇರೋದ್ರಿಂದ ನೀವು ಏನಾಗ್ತಾ ಇದ್ದೀರಿ, ಇವತ್ತು ನಾಶವಾಗ್ತಾ ಇದ್ದೀರ. ನೀವೊಂದು ಬಹಳ ಕೆಟ್ಟ ಪರಿಸ್ಥಿತಿಗೆ ಬರ್ತಾ ಇದ್ದೀರಾ, ಬಹಳ ವೇದನೆಯಲ್ಲಿ ಇದ್ದೀರಾ, ಬಹಳ ಕಣ್ಣೀರಿನಲ್ಲಿ ಇದ್ದೀರಾ, ಚಿಂತೆಯಲ್ಲಿ ಇದ್ದೀರಾ. ಏನೆಲ್ಲ ಪರಿಸ್ಥಿತಿಗಳಿದಾವೆ, ಇದು ಯಾರು ತಂದದ್ದು? ದೇವರಲ್ಲ. ಆದ್ರೆ ನಾವೇನ್ ಮಾಡ್ತೇವೆ, ಅನೇಕ ಸಲ ದೇವರೇ ಯಾಕಪ್ಪ ಈ ಪರಿಸ್ಥಿತಿ ನಮಗೆ, ದೇವರೇ ಯಾಕಪ್ಪ ಈ ಕಷ್ಟ ನಮಗೆ, ದೇವರೇ ಯಾಕಪ್ಪ ಈ ಒಂದು ತೊಂದರೆ ನಮಗೆ ಅಂತ ನಾವು ಯಾರನ್ನು ಬೈತಾ ಇದ್ದೇವೆ? ದೇವರನ್ನು. ಆದ್ರೆ ನಾವು ನಮ್ಮ ಜೀವಿತವನ್ನು ಯಾರ ಕೈಯಲ್ಲಿ ಕೊಟ್ಟಿದ್ದೇವೆ? ಸೈತಾನನ ಕೈಯಲ್ಲಿ ಕೊಟ್ಟಿದ್ದೇವೆ. ಆ ಕಳ್ಳನಿಗೆ ನಮ್ಮನ್ನು ನಾವು ಒಪ್ಪಿಸಿ ಕೊಟ್ಟಿದ್ದೇವೆ. ಆ ಕಳ್ಳನು ನಮ್ಮ ಜೀವಿತದಲ್ಲಿ ಬಂದು ಇಷ್ಟೊಂದು ಆಟ ಆಡ್ತಾ ಇದ್ದಾನೆ. ಆದ್ರೆ ನಾವು ಯಾರಲ್ಲಿ ಬೈಕೊಳ್ತಾ ಇದ್ದೇವೆ? ಆದ್ರೆ ದೇವರ ವಾಕ್ಯ ಏನಂತ, ದೇವರು ಏನ್ ಮಾಡಲು ಬಂದಿದ್ದಾನೆ? ನಿತ್ಯ ಜೀವವು ಕೊಡಲು ಬಂದಿದ್ದಾನೆ, ನಮ್ಮನ್ನು ಆಶೀರ್ವಾದ ಮಾಡಲು ಬಂದಿದ್ದಾನೆ, ನಮ್ಮ ಬಾಳನ್ನು ಮಾರ್ಪಡಿಸಲು ಬಂದಿದ್ದಾನೆ, ನಮಗೆ ಬೇಕಾದಂತ ಉತ್ತಮವಾದದನ್ನು ಕೊಡಲು ಬಂದಿದ್ದಾನೆ. ಆದ್ರೆ ನಾವು ಏನ್ ಮಾಡ್ತಿಲ್ಲ, ನಮ್ಮ ಜೀವಿತ ಆತನಿಗೆ ಕೊಡುತ್ತಾ ಇದ್ದಾನೆ. ಇವತ್ತು ನನ್ನ ಜೀವಿತದಲ್ಲಿ ಈ ಕಾರಣ ಇದ್ದಕ್ಕೆ ಏನ್ ಸಮಸ್ಯೆ ಗೊತ್ತಾ? ನಾನು ದುಷ್ಟನ ಕೈಯಲ್ಲಿ ಇದ್ದೇನೆ. ನನ್ನ ಹೃದಯವು ಆತನ ಕಡೆ ಹೋಗಿದೆ, ನನ್ನ ಮನಸ್ಸು ಆತನ ಕಡೆ ಹೋಗಿದೆ, ನನ್ನ ಆಲೋಚನೆಗಳು ಆತ ಕಡೆ ಹೋಗಿದೆ. ಹಾಗಾಗಿ ಏನಾಗ್ತಾ ಇದೆ, ಇವತ್ತು ನನ್ನ ಜೀವಿತದಲ್ಲಿ ಒಂದು ಅಲ್ಲಕಲ್ಲೋಲ ಇದೆ. ಇವತ್ತು ನನ್ನ ಜೀವಿತದಲ್ಲಿ ಅಸಮಾಧಾನ ಇದೆ. ಇವತ್ತು ನನ್ನ ಜೀವಿತದಲ್ಲಿ ಯಾವ ನೆಮ್ಮದಿ ಇಲ್ಲ, ಯಾವ ಆರೋಗ್ಯ ಇಲ್ಲ, ಅನೇಕ ಕಷ್ಟಗಳೇ ಇದ್ದಾವೆ. ಯಾರು ಗೊತ್ತಾ? ಆ ಕಳ್ಳನ ಏನ್ ಮಾಡಿದಾನೆ, ನಾಶನ ಮಾಡಿದಾನೆ ಎಂಬುದಾಗಿ ನೋಡಿ. ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನು ಏನೆಲ್ಲ ಯಾವ ರೀತಿ ಅಂದ್ರೆ ಕೆಡಿಸ್ತಾನೆ ಗೊತ್ತಾ ಲೈಫ್ ಅನ್ನು. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 27ನೇ ವಚನ ಓದುವುದಾದ್ರಲ್ಲಿ ನೋಡಿ, ಈ ದುಷ್ಟನು ಯಾವ ರೀತಿ ಏನೆಲ್ಲ ಮಾಡ್ತಾ ಇದ್ದಾನೆ. ಇಲ್ಲಿ ಒಬ್ಬ ವ್ಯಕ್ತಿಯ ಜೀವಿತ ಹೇಗೆ ಕೆಡವಲ್ಪಡ್ತದೆ. ಲೂಕ 8ನೇ ಅಧ್ಯಾಯ 27ನೇ ವಚನ. ಆತನು ದಡಕ್ಕೆ ಇಳಿಯುತ್ತಲೇ ಆ ಊರಿನವನಾದ ಒಬ್ಬ ಮನುಷ್ಯನು ಆತನ ಎದುರಿಗೆ ಬಂದನು. ಅವನಿಗೆ ದೆವ್ವಗಳು ಹಿಡಿದಿದ್ದವು. ನೋಡಿ, ಯಾರು ಹಿಡಿದಾರೆ ಗೊತ್ತಾ? ಅವನಿಗೆ ದೆವ್ವಗಳು ಹಿಡಿದಿದ್ದಾವೆ. ಅಂದ್ರೆ ಆ ದುಷ್ಟನ ಅವನಿಗೆ ಹಿಡಿದಿದ್ದಾನೆ. ಮತ್ತೆ ಅವನ ಜೀವಿತ ಹೆಂಗಿದೆ ನೋಡಿ. ಈಗ ಬಹುಕಾಲದಿಂದ ಬಟ್ಟೆಯನ್ನೇ ಹಾಕಿಕೊಳ್ಳಿ, ಏನಿಲ್ಲ ಅವನ ಮೈಯಲ್ಲಿ, ಬಟ್ಟೆಗಳೇ ಇಲ್ಲ. ಯಾವ ಮನೆಯಲ್ಲಿಯೂ ಇರದೆ, ಯಾವ ಮನೆಯಲ್ಲಿ ಇರಕ್ಕೂ ಅವನಿಗೆ ಏನಿಲ್ಲ,
ಜಾಗ ಇಲ್ಲ. ಸಮಾಧಿಯ ಗವಿಗಳಲ್ಲೇ ಎಲ್ಲಿ ಇರ್ತಾ ಇದ್ದಾನೆ? ಸಮಾಧಿಯ ಗವಿಗಳಲ್ಲಿ. ಎಂದಾದ್ರೂ ಯೋಚನೆ ಮಾಡಿದ್ರೆ ಒಬ್ಬ ಜೀವಂತ ವ್ಯಕ್ತಿ ಸಮಾಧಿಯಲ್ಲಿ ಇರೋದು ಸಾಧ್ಯನಾ? ಸಮಾಧಿಯಲ್ಲಿ ಯಾರು ಇರ್ತಾರೆ? ಸತ್ತು ಹೆಣಗಳು ಸಮಾಧಿಯಲ್ಲಿ ಇರ್ತಾರೆ. ಆದ್ರೆ ನೋಡಿ, ಈ ದೆವ್ವ ಏನ್ ಮಾಡ್ಬಿಟ್ಟಿದೆ, ಭೂತ ಏನ್ ಮಾಡ್ಬಿಟ್ಟಿದೆ, ದುಷ್ಟನ್ ಏನ್ ಮಾಡ್ಬಿಟ್ಟಾರೆ, ಅವನ ಜೀವಿತ ಹೆಂಗ್ ಮಾಡಿದ್ರೆ ಬಟ್ಟೆ ಇಲ್ಲದ ಹಾಗೆ. ಬಟ್ಟೆ ಇಲ್ಲ ಅಂತಂದ್ರೆ ಏನಾದ್ರೂ ಅರ್ಥ ಗೊತ್ತಾ? ಅವಮಾನ ಪಡಿಸ್ತಾನೆ ನಮ್ಮನ್ನು. ಇವತ್ತು ನಾವು ಅನೇಕ ಸ್ಥಿತಿಗಳಲ್ಲಿ ಏನಾಗ್ತೇವೆ? ಅವಮಾನ ಪಡ್ತೇವೆ, ಲಜ್ಜೆಗೆ ಒಳಗಾಗ್ತೇವೆ, ವೇದನೆಗಳು. ಸಮಾಧಿ ಏನ್ ತೋರಿಸ್ತಾ ಇದೆ ಗೊತ್ತಾ? ಮರಣ ಏನ್ ಸೂಚಿಸ್ತಾ ಇದೆ? ಇವತ್ತು ನಾವು ಶರೀರದಲ್ಲಿ ಜೀವಿತ ಇದ್ದೇವೆ, ಆದ್ರೆ ನಮ್ಮ ಮನಸ್ಸು ಎಲ್ಲೂ ಸತ್ತು ಹೋಗಿದಂತ ಪರಿಸ್ಥಿತಿಯಲ್ಲಿದೆ. ನಮ್ಮ ಮನೆಯಲ್ಲಿ ಅನೇಕ ಪರಿಸ್ಥಿತಿಗಳು ಸತ್ತು ಹೋಗಿದಂತವಿದ್ದಾವೆ. ಮನೆಯಲ್ಲಿ ಇದ್ದು ಕೂಡ ಮನೆಯಲ್ಲಿ ಇಲ್ಲದಂತ ಒಂದು ಏನಂತಂದ್ರೆ ಆ ಒಂದು ಫೀಲಿಂಗ್ ಅಲ್ಲಿ ಇರ್ತೇವೆ ನಾವು. ಮನೆಯಲ್ಲಿ ಇದ್ದೇವೆ, ಆದ್ರೆ ಏನ್ ಅನ್ಸ್ತಾ ಇದೆ? ಮನೆಯಲ್ಲಿ ಏನ್ ಬೇಕು? ಇವತ್ತು ಒಬ್ಬ ಮನುಷ್ಯ ತನ್ನ ಮನೆಯಲ್ಲಿ ಏನ್ ಯೋಚಿಸ್ತಾನೆ? ಏನ್ ಬೇಕು ಅನ್ಸ್ತದೆ ಒಂದು ಮನೆಯಲ್ಲಿ ನಾವು ಇರ್ಬೇಕಾದ್ರೆ? ಸಂತೋಷ, ಏನ್ ಬೇಕು ನಮಗೆ ಒಂದು ಕುಟುಂಬದಲ್ಲಿ? ಸಂತೋಷ, ಸಮಾಧಾನ, ಪ್ರೀತಿ. ರವಿ, ಏನ್ ಬೇಕಪ್ಪ ಕುಟುಂಬದಲ್ಲಿ? ಸಮಾಧಾನ ಬೇಕು, ಸಂತೋಷ ಬೇಕು, ಇನ್ನ ಪ್ರೀತಿ ಬೇಕು, ಇನ್ನ ನೆಮ್ಮದಿ ಬೇಕು, ಮಾತಾಡ್ಬೇಕು, ನಂಬಿಕೆ ಬೇಕು, ಒಗ್ಗಟ್ಟು ಬೇಕು. ಏನೆಲ್ಲ ಕಾರ್ಯಗಳು ಬಯಸ್ತದೆ. ಆದ್ರೆ ಇವತ್ತು ಏನಾಗಿದೆ ಗೊತ್ತಾ? ಈ ಕಾರ್ಯಗಳು ಎಲ್ಲೂ ಕಾಣ್ತಾ ಇಲ್ಲ. ಇವತ್ತು ಪ್ರೀತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಒಗ್ಗಟ್ಟಿಲ್ಲ, ನಂಬಿಕೆ ಇಲ್ಲ. ಅಲ್ಲ, ಒಬ್ಬರ ಬಗ್ಗೆ ಒಬ್ಬರು ಕಾಳಜಿ ಮಾಡ್ತಾ ಇಲ್ಲ. ಒಂದೇ ಮನೆಯಲ್ಲಿ ಇದ್ದೇವೆ. ಯಾಕೆ ಗೊತ್ತಾ? ಸಮಾಧಿಯ ಪರಿಸ್ಥಿತಿ ಎಲ್ಲ ನಮ್ಮ ಮನೆಯಲ್ಲಿದೆ. ಯಾಕೆ ಈ ಮನೆಯಲ್ಲಿ ಇದೆ? ಯಾಕಂದ್ರೆ ನಮ್ಮ ಜೀವಿತ ಯಾರ ಕೈಯಲ್ಲಿದೆ? ದುಷ್ಟನ ಕೈಯಲ್ಲಿದೆ. ಎದುವರೆಗೆ ಆ ದುಷ್ಟನ ಕೈಯಲ್ಲಿ ನಮ್ಮ ಜೀವಿತ ಇರ್ತದೆ, ಅವನು ಇದೇ ರೀತಿ ನಮ್ಮನ್ನು ನಾಶ ಮಾಡೋದು. ನೋಡಿ, ಆ ದೆವ್ವ ಇರುವಂತಹ ವ್ಯಕ್ತಿಯ ಜೀವಿತ ಎಂತ ಭಯಂಕರವಾದಂತಹ ನಾಶನದಲ್ಲಿ ಇದೆ, ಎಂತ ಭಯಂಕರ. ಯಾರು ಆತನನ್ನು ಸೇರಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಅಂತ ಒಂದು ಭಯಂಕರ ಪರಿಸ್ಥಿತಿ ಆ ಒಂದು ವ್ಯಕ್ತಿಯ ಜೀವಿತವನ್ನು ಆವರಿಸಿಕೊಂಡಿದೆ. ಆದರೆ ಅದೇ ವ್ಯಕ್ತಿಯ ಜೀವಿತವನ್ನು ಯೇಸು ಸ್ವಾಮಿ ಬಂದಿರುವಾಗ, ಯೇಸು ಸ್ವಾಮಿಯ ವ್ಯಕ್ತಿಯ ಜೀವಿತದಲ್ಲಿ ಬಂದಾಗ ಏನಾಯ್ತದೆ? ಕೆಳಗೋದು ನಮ್ಮ ಇವನು ಯೇಸುವನ್ನು ಕಂಡು ಇನ್ನೊಂದು ಸ್ವಲ್ಪ ಕೆಳಗೋದು, ಸ್ವಲ್ಪ ಎಲ್ಲಿ ಅದು ಬಿಡುಗಡೆ ಆಗ್ತದೆ, ಸ್ವಸ್ಥ ಆಗ್ತದೆ. ಯಾಕಂದ್ರೆ 30 ಮೇಲೆ ಹೋದು 30. ಇದಲ್ಲದೆ ಅವನು ಕಾವಲು ಇಟ್ಟಿದ್ದ ಸರಪಳಿಗಳಿಂದಲೂ ಬೇಡಿಗಳಿಂದಲೂ ಕಟ್ಟಿದ್ದರು. ಅವನು ಆ ಬಂಧನಗಳನ್ನು ಮುರಿದು ಹಾಕುತ್ತಿದ್ದನು ಮತ್ತು ದೆವ್ವವು ಅರಣ್ಯ ಪ್ರವೇಶಕ್ಕೆ ಓಡಿಸುತ್ತಿತ್ತು. 38. ಆತನು ದೋಣಿಯನ್ನು ಹತ್ತಿ ಹಿಂತಿರುಗಿ ಹೋದನು. ಹೊರಡುವಾಗ ದೆವ್ವಗಳಿಂದ ಬಿಡುಗಡೆಯಾದ ಆ ಮನುಷ್ಯನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆ ಎಂದು ಆತನನ್ನು ಬೇಡಿಕೊಂಡಾಗ, ಆತನು, ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನು ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನು ಕಳುಹಿಸಿ ಬಿಟ್ಟನು. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಏನಾಗ್ತದೆ ಗೊತ್ತಾ? ಮನುಷ್ಯನ ಬಿಡುಗಡೆ ಹೊಂದಿದ್ದಾನೆ. ಯಾವಾಗ? ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಾನು ಬಂದಿದ್ದೇನೆ ನಿಮಗೆ ಬಿಡುಗಡೆ ಕೊಡುವುದಕ್ಕೆ, ನಾನು ಬಂದಿದ್ದೇನೆ ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ, ನಾನು ಬಂದಿದ್ದೇನೆ ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ನಾನು ಬಂದಿದ್ದೇನೆ ನಿಮಗೆ ಒಳ್ಳೆಯದನ್ನೇ ಮಾಡುವುದಕ್ಕೋಸ್ಕರ. ಆದ್ರೆ ಯಾಕೆ ಇವತ್ತು ಗೊತ್ತಾ ನಾವು ಒಳ್ಳೆತನದಲ್ಲಿ ಇಲ್ಲ? ಯಾಕೆ ನಮ್ಮಲ್ಲಿ ಆಶೀರ್ವಾದ ಇಲ್ಲ ಅಂತಂದ್ರೆ ಎಲ್ಲೂ ನಾವು ಆ ಯೇಸು ಸ್ವಾಮಿಯನ್ನು ನಮ್ಮ ಹತ್ತಿರಕ್ಕೆ ಬರ. ಈ ವ್ಯಕ್ತಿಯ ಜೀವಿತ ನೋಡಿ ಪೂರ್ಣ ರೀತಿಯಲ್ಲಿ ನಾಶನದಲ್ಲಿತ್ತು, ಮರಣದ ಒಂದು ಪರಿಸ್ಥಿತಿಯಲ್ಲಿ, ಒಂದು ಭಯಂಕರವಾದಂತಹ ಸಮಸ್ಯೆದಲ್ಲಿ. ಯಾಕೆ ಗೊತ್ತಾ? ಆ ದುಷ್ಟನ ಕೈಯಲ್ಲಿ ಅವನ ಜೀವಿತ ಇತ್ತು. ಆದ್ರೆ ಯಾವಾಗ ಈ ಜೀವಿತ ಯೇಸು ಸ್ವಾಮಿಯ ಕೈಯಲ್ಲಿ ಹೋಯ್ತು, ಅಲ್ಲಿ ಏನಾಯ್ತು? ಒಂದು ದೊಡ್ಡ ಮಾರ್ಪಾಡು ಬಂತು, ಒಂದು ದೊಡ್ಡ ಅದ್ಭುತ ಕಾಣಿತು, ಒಂದು ದೊಡ್ಡ ಮಹತ್ ಕಾರ್ಯ ನಡೀತು. ಯಾವ ವ್ಯಕ್ತಿ ಮನೆಯಿಂದ ದೂರವಾಗಿದ್ದನು, ತನ್ನ ಜನರಿಂದ ದೂರವಾಗಿದ್ದನು, ಅಡವಿಗಳಲ್ಲಿ ಇರ್ತಿದ್ದನು, ಸಮಾಧಿಗಳಲ್ಲಿ ಇರ್ತಿದ್ದನು, ಆ ವ್ಯಕ್ತಿ ಇವತ್ತು ಎಲ್ಲಿದ್ದಾನೆ? ಮನೆಯಲ್ಲಿದ್ದಾನೆ, ತನ್ನ ಜನರ ಮಧ್ಯದಲ್ಲಿದ್ದಾನೆ, ಸಂತೋಷದಿಂದ ಇದ್ದಾನೆ, ಉತ್ಸಾಹ ಮಾಡ್ತಾ ಇದ್ದಾನೆ, ಉಲ್ಲಾಸದಿಂದ ಇದ್ದಾನೆ. ಯಾಕೆ ಗೊತ್ತಾ? ತನ್ನ ಜೀವಿತ ಯಾರ ಕೈಯಲ್ಲಿದೆ? ಯಾರ ಕೈಯಲ್ಲಿದೆ ಆತನ ಜೀವಿತ? ಯೇಸು ಸ್ವಾಮಿಯ ಕೈಯಲ್ಲಿ ಜೀವಿತ ಇದೆ. ನೋಡಿ, ಯೇಸು ಸ್ವಾಮಿ ಯಾವ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಯೋಹಾನ 15:12-13 ಓದಿ. ಯೇಸು ಸ್ವಾಮಿ ನಮ್ಮನ್ನು ಯಾವ ರೀತಿಯಲ್ಲಿ ಕಾಪಾಡ್ತಾನೆ? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವುದಕ್ಕಿಂತ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದಿಲ್ಲ. ಅಂದ್ರೆ ಯೇಸು ಸ್ವಾಮಿಯ ಪ್ರೀತಿ ನೋಡಿ, ಆತನ ಏನ್ ಹೇಳಿದಾನೆ? ನಾನು ಬಂದಿದ್ದೇನೆ ಯಾವುದಕ್ಕೋಸ್ಕರ?
ನಿಮ್ಮನ್ನು ಆ ಮರಣದಿಂದ ತಪ್ಪಿಸಲು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಪ್ರಾಣವನ್ನು ಕೊಡಲು ಸಿದ್ಧ ಇದ್ದೇನೆ, ಯಾಕಂದರೆ ನೀವು ನನಗೆ ಶ್ರೇಷ್ಠರಲ್ಲ. ಇವತ್ತು ಆ ಯೇಸು ಸ್ವಾಮಿಗೆ ನಾವು ಜೀವಿತ ಕೊಡಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತಾ ಇದ್ದೇವೆ, ಆ ಯೇಸು ಸ್ವಾಮಿಗೆ ನಮ್ಮನ್ನು ನಾವು ಒಪ್ಪಿಸಬೇಕಾದ್ರೆ ಎಷ್ಟು ಆಲೋಚನೆ ಮಾಡ್ತಾ ಇದ್ದೇವೆ. ಓ ಆತನ ಯಾವುದು ದೇಶದ ದೇವರು, ಯಾವುದು ಇದರ ದೇವರು, ಅದು ಇದು ಅನ್ಕೊಂಡು ನಾವು ಅನೇಕ ವೇಳೆಯಲ್ಲಿ ನಮ್ಮನ್ನು ನಾವೇ ಏನ್ ಮಾಡ್ತಾ ಇದ್ದೇವೆ, ಇನ್ನು ಶತ್ರುವಿನ ವಶದಲ್ಲಿ ಕೊಡ್ತಾ ಇದ್ದೇವೆ. ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಇಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ್ರೆ ನನ್ನ ಪ್ರಾಣವು ಕೊಟ್ಟು ನಾನು ನಿನ್ನನ್ನು ಬದುಕಿಸುತ್ತೇನೆ, ನಾನು ನಿನಗೆ ನಿತ್ಯ ಜೀವವನ್ನು ಕೊಡ್ತೇನೆ ಎಂಬುದಾಗಿ, ನಾನು ಅದಕ್ಕಾಗಿ ಲೋಕದಲ್ಲಿ ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ನುಡಿತಾ ಇದ್ದಾನೆ. ಆದರೆ ಇವತ್ತು ಅನೇಕರು ಏನಾಗಿದ್ದಾರೆ, ಅದನ್ನು ನಂಬಕ್ಕೆ ತಯಾರಿಲ್ಲ. ಅದಕ್ಕೆ ಬದಲಾಗಿ ಆ ಕಳ್ಳನ ಮಾತನ್ನು ನಂಬುತ್ತಾ ಇದ್ದಾರೆ, ಆ ಸುಳ್ಳನ ಮಾತನ್ನು ನಂಬುತ್ತಾ ಇದ್ದಾರೆ, ಆ ಮೋಸಗಾರನ ಮಾತನ್ನು ನಂಬುತ್ತಾ ಇದ್ದಾರೆ. ಯಾವನು ನಮ್ಮನ್ನು ಪಾಪದಲ್ಲಿ ಬೆಳೆಸ್ತಾ ಇದ್ದಾನೆ, ಯಾವನು ನಮಗೆ ಕೆಟ್ಟ ಚಟಗಳಲ್ಲಿ ಆಗ್ತಾ ಇದ್ದಾನೆ, ಯಾವನು ನಮ್ಮಲ್ಲಿ ದೋಷಗಳನ್ನು ಹುಟ್ಟಿಸ್ತಾ ಇದ್ದಾನೆ, ಯಾವನು ನಮಗೆ ರೋಗದಲ್ಲಿ ಆಗ್ತಾ ಇದ್ದಾನೆ, ಯಾವನು ನಮ್ಮನ್ನು ಬಡತನದಲ್ಲಿ ಆಗ್ತಾ ಇದ್ದಾನೆ, ಯಾವನು ನಮ್ಮ ಜೀವಿತಗಳನ್ನೇ ಎಲ್ಲ ಅಲ್ಲಕಲ್ಲೋಲು ಮಾಡ್ತಾ ಇದ್ದಾನೆ, ನಮ್ಮ ಸಂಬಂಧಗಳನ್ನು ಮುರಿಯುತ್ತಾ ಇದ್ದಾನೆ. ನಾನು ಹೇಳೋದ್ರೆ ಅನೇಕ ವಿಷಯಗಳು ಇವತ್ತಿದ್ದಾವೆ. ಇವತ್ತು ನಾವು ಆಲೋಚನೆ ಮಾಡಬೇಕು, ನಿಜವಾಗಿ ಇದು ನನ್ನ ಜೀವಿತದಲ್ಲಿ ಇದೆಯಾ ಇಲ್ಲ ಎಂಬುದಾಗಿ. ಇದರಿಂದ ತಿಳಿದುಕೊಳ್ಳಬೇಕಾಗ್ತದೆ, ಇದಕ್ಕೆ ನನ್ನ ಜೀವಿತ ಯಾರ ಕೈಯಲ್ಲಿದೆ. ಈ ಘಟನೆಗಳು ಇವತ್ತು ನನ್ನ ಜೀವಿತದಲ್ಲಿ ನಡೀತಾ ಇದೆಯಾ, ನನ್ನ ಕುಟುಂಬದಲ್ಲಿ ಇದು ನಡೀತಾ ಇದೆಯಾ, ಹಾಗಾದ್ರೆ ನನ್ನ ಲೈಫ್ ಯಾರ ಕೈಯಲ್ಲಿದೆ? ಯಾರು ನನ್ನ ಲೈಫ್ ಜೊತೆಲಿ ಆಟ ಆಡ್ತಾ ಇದ್ದಾರೆ, ಯಾರು ನನ್ನ ಲೈಫ್ ಅನ್ನು ಈ ರೀತಿಯಲ್ಲಿ ಹಾಳು ಮಾಡ್ತಾ ಇದ್ದಾನೆ. ಆಲೋಚನೆ ಬಹಳ ಸಲ ಬರ್ತದೆ, ಆದ್ರೆ ಗೊತ್ತಾಗ್ತಾ ಇಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ. ಅನೇಕ ವೇಳೆ ಪ್ರಶ್ನೆ ಬರ್ತದೆ, ಈ ಸಮಸ್ಯೆ ಯಾಕೆ, ಈ ಪರಿಸ್ಥಿತಿ ಯಾಕೆ, ಈ ಗೋಳಾಟ ಯಾಕೆ, ಯಾಕೆ ನಮ್ಮ ಸಂಬಂಧದಲ್ಲಿ ಸಂತೋಷ ಇಲ್ಲ, ಯಾಕೆ ನನ್ನ ಮಕ್ಕಳು ಸರಿಯಾಗಿ ಇಲ್ಲ, ಯಾಕೆ ನನ್ನ ಕುಟುಂಬ ಹೀಗೆ ಆಗಿಬಿಟ್ಟಿದೆ, ಯಾಕೆ ನನ್ನ ಕೆಲಸಕ್ಕೆ ಆಶೀರ್ವಾದ ಇಲ್ಲ. ಪ್ರಶ್ನೆ ಬಹಳ ಇದ್ದಾವೆ, ಆದ್ರೆ ಏನಿಲ್ಲ, ಆ ಪ್ರಶ್ನೆಗೆ ಉತ್ತರವೂ ಇಲ್ಲ, ಪ್ರಶ್ನೆಗೆ ಸಮಾಧಾನವೂ ಇಲ್ಲ. ಯಾಕೆ ಇಲ್ಲ? ಯಾಕಂದ್ರೆ ನಾವು ಸತ್ಯವನ್ನು ತಿಳಿದುಕೊಳ್ಳಲು ಇಷ್ಟಪಡ್ತಾ ಇಲ್ಲ. ನಮಗೆ ಗೊತ್ತಿಲ್ಲ ಯಾರಲ್ಲಿ ನಮಗೆ ನಿತ್ಯ ಜೀವ ಇದೆ ಎಂಬುದಾಗಿ. ಯೇಸು ಸ್ವಾಮಿ ಹತ್ರ, ನಾನು ನಿಮಗೆ ನಿತ್ಯ ಜೀವವನ್ನು ಕೊಡಲು ಬಂದಿದ್ದೇನೆ, ನಾನು ನಿಮ್ಮನ್ನು ರಕ್ಷಿಸಲು ಬಂದಿದ್ದೇನೆ, ನಾನು ನಿಮಗೋಸ್ಕರ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ ಎಂಬುದಾಗಿ ಹೇಳಿದರು. ಅದನ್ನು ನಂಬುತ್ತಾ ಇಲ್ಲ ಇವತ್ತು. ಅದರ ವಿಪರೀತಾಗಿ ಆ ಒಂದು ಕಳ್ಳನ ಮಾತಿನಲ್ಲಿ ನಂಬಿಕೆ ಇಟ್ಟು, ಆ ಮೋಸಗಾರನ ಮಾತಿನಲ್ಲಿ ನಂಬಿಕೆ ಇಟ್ಟು, ಆ ದುಷ್ಟನ ಮಾತನ್ನು ನಂಬಿಕೊಂಡು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅದಕ್ಕಾಗಿ ಧರ್ಮೋಪದೇಶ ಕಾಂಡದಲ್ಲಿ ನಾವು ಓದುವ 11ನೇ ಅಧ್ಯಾಯದಲ್ಲಿ ಇವತ್ತು ಚಾಯ್ಸ್ ಇದೆ. 11:26 ನೋಡಿರಿ, ಇವತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನೋಡಿ, ಇವತ್ತು ನಿಮ್ಮ ಮುಂದೆ ಏನಿದೆ, ಆಶೀರ್ವಾದ ಕೂಡ ಇದೆ, ಶಾಪ ಕೂಡ ಇದೆ. ಯಾವುದಕ್ಕೆ ನಿಮ್ಮ ಜೀವಿತ ಕೊಡಬೇಕಂತಿದ್ದೀರ? ಯಾವುದಕ್ಕೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡಬೇಕಂತಿದ್ದೀವ? ಶಾಪದಲ್ಲಿ ಬದುಕಬೇಕಂತಿದ್ದೇವ, ಆ ನಾಶನದಲ್ಲಿ ಬದುಕಬೇಕಂತಿದ್ದೀವ, ಆ ಮರಣದಲ್ಲಿ ಬದುಕಬೇಕಂತಿದ್ದೀವ? ಇದು ಆಪ್ಷನ್ ಇದೆ. ನಾನು ಅಂದೆಲ್ಲ, ನನ್ನ ದೇವರು ಯಾರಿಗೆ ಫೋರ್ಸ್ಫುಲ್ ಮಾಡೋನಲ್ಲ, ಯಾರಿಗೆ ಏನಂದ್ರೆ ಚಾಕ್ಲೇಟ್ ಕೊಟ್ಟು ಬಿಸ್ಕಿಟ್ ಕೊಟ್ಟು ತನ್ನ ಕಡೆ ಮಾಡಿಕೊಡುವಂತ ದೇವರಲ್ಲ. ಚಾಯ್ಸ್ ನಿಮ್ಮದಿದೆ, ನಿಮಗೆ ಚಾಯ್ಸ್ ಬಿಟ್ಟಿದ್ದಾನೆ. ಸತ್ಯ ಬೋಧಿಸಲ್ಪಡ್ತದೆ, ಸತ್ಯ ಉಪದೇಶಿಸಲ್ಪಡ್ತದೆ, ಸ್ವೀಕಾರ ಮಾಡೋದು ನಿಮ್ಮ ಕೈಯಲ್ಲಿದೆ, ಗ್ರಹಿಸಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ನನ್ನ ದೇವರು ಯಾರ ಧರ್ಮವನ್ನು ಮಾರ್ಪಡಿಸುವಂತ ದೇವರಲ್ಲ, ನನ್ನ ದೇವರು ಜೀವಿತಗಳನ್ನು ಮಾರ್ಪಡಿಸುವವನು. ಅದಕ್ಕೆ ಆತನು ಕೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿದೆ, ನೀನೇನ್ ಬೇಕಂತಿದ್ಯಾ? ಆಶೀರ್ವಾದ ಬೇಕಾ? ನನ್ನಲ್ಲಿ ನಂಬಿಕೆ ಇಡು. ನಿತ್ಯ ಜೀವ ಬೇಕಾ? ನನ್ನಲ್ಲಿ ನಂಬಿಕೆ ಇಡು. ನನ್ನನ್ನು ಹಿಂಬಾಲಿಸು, ನಾನು ಖಂಡಿತ ನಾನು ಹೇಳಿದಾಗೆ ನಿನ್ನ ಜೀವಿತವನ್ನು ಮಾರ್ಪಡಿಸ್ತೇನೆ. ನೀನ್ ಶಾಪದಲ್ಲಿ ಬದುಕಬೇಕಾದ್ರೆ ನೀನ್ ಯಾವ ಸತ್ಯ ಅನ್ಕೊಂಡೆ ಆ ರೀತಿಯಲ್ಲಿ ಬದುಕೆಂಬುದಾಗಿ ಹೇಳ್ತದೆ. ಇನ್ನೊಂದು ವಚನ ಸಹ ನಾವು ನೋಡೋಣ, ಅಲ್ಲಿ ಸಹ ನಾವು ನೋಡೋಣ. ಅದೇ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 15ನೇ ವಚನ ಓದಿ. ನೋಡಿರಿ, ನಾನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೋಡಿ, ಏನಾದಂತ ನಿಮ್ಮ ಮುಂದೆ ಜೀವ ಜೀವ ಶುಭಗಳು ಮತ್ತೆ ಮರಣ ಶುಭಗಳು. ಏನನ್ನ ಆರಿಸಿಕೊಳ್ಳಬೇಕಂದಿದ್ರ? ಏನ್ ಚಾಯ್ಸ್ ಮಾಡ್ಬೇಕಂದಿದ್ರ? ಯಾರಿಗೆ ನಿಮ್ಮ ಜೀವಿತವನ್ನು ಕೊಡಬೇಕಂದಿದ್ರ? ಜೀವ ಕೊಡುವವನ ಕೈಯಲ್ಲಿ ನೀವು ನಿಮ್ಮ ಜೀವಿತವನ್ನು ಕೊಡ್ಬೇಕಂತಿದ್ರ, ಅಥವಾ ನಮ್ಮ ಜೀವನವನ್ನು ನಾಶನ ಮಾಡುವವನ ಕೈಯಲ್ಲಿ, ನಮ್ಮ ಜೀವಿತವನ್ನು ಹಾಳು ಮಾಡುವಂತ ಕೈಯಲ್ಲಿ, ನಮ್ಮ ಜೀವಿತದಲ್ಲಿ ಆಟ ಆಡುವವನ ಕೈಯಲ್ಲಿ ನಮ್ಮ ಜೀವಿತವನ್ನು ಕೊಡಬೇಕಂತಿದ್ರ? ಇದುವರೆಗೂ ನನ್ನ ಜೀವಿತ ಯಾರ ಕೈಯಲ್ಲಿದೆ ಎಂಬುದಾಗಿ ನಾವು ತಿಳಿಯದೆ ಬದುಕುವಂತವರಾಗಿದ್ದೇವೆ.
ಕೇವಲ ನಾವು ಗುಣಗುಟ್ಟುತ್ತಾ ಇದ್ದೇವೆ, ಕೇವಲ ನಾವು ಅಲ್ಲಿ ದಾಡುತ್ತಾ ಇದ್ದೇವೆ, ಅಲ್ಲಿ ಹೋಗ್ತಾ ಇದ್ದೇವೆ, ಇಲ್ಲಿ ಹೋಗ್ತಾ ಇದ್ದೇವೆ, ಎಲ್ಲಿಯಾದ್ರೂ ಏನೋ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಏನೆಲ್ಲ ಕಳ್ಕೊಂಡವ್ರು ಎಷ್ಟೋ ಜನರಿದ್ದಾರೆ. ನಾವು ಬೈಬಲಲ್ಲಿ ಒಂದು ಸ್ತ್ರೀಯನ ಬಗ್ಗೆ ನೋಡ್ತೇವೆ, ರಕ್ತ ಕುಸುಮೆಯ ಸ್ತ್ರೀ. ಆಕೆ ಬಗ್ಗೆ ಬರೆಯಲ್ಪಟ್ಟಿದೆ, ಆಕೆ ತನಗಿದ್ದದೆಲ್ಲವನ್ನು ಕಳ್ಕೊಂಡು ಬಿಟ್ಟಿದ್ದಳು ಅಂತ. ಏನು ಉಳಿಯದೆ ಹೋಯ್ತು ಆಕಿನ ಹತ್ರ. ತನ್ನ ಹಣ ಹೋಯ್ತು, ತನ್ನ ಜನರು ದೂರ ಮಾಡಿಕೊಂಡ್ರು. ಯಾಕಂದ್ರೆ ಅಂತ ಭಯಂಕರ ಒಂದು ವ್ಯಾಧಿಯಲ್ಲಿ ಬಿದ್ದಿದ್ದಳು. ಯಾರು ಸಹಾಯಕ್ಕೆ ಬರಲಿಲ್ಲ. ಹಣ ಇದ್ದಷ್ಟು ದಿನ ಇದ್ದರು, ಹಣ ಹೋಯ್ತದೆ, ಎಲ್ಲ ಮುಗೀತು. ಸಂಪೂರ್ಣವಾಗಿ ನಾಶನಕ್ಕೆ ಬಂದರು. ಕೊನೆಗೆ ಮರಣವೇ ಒಂದು ಗತಿಯಾಗಿತ್ತು. ಎದುವರೆಗೆ ಗೊತ್ತಾಕಿ ಜೀವಿತದಲ್ಲಿ ಯೇಸು ಸ್ವಾಮಿ ಇಲ್ಲದವರೆಗೆ. ಆದರೆ ಬೈಬಲ್ ಹೇಳ್ತದೆ, ಆ ಒಂದು ಮರಣದ ಪರಿಸ್ಥಿತಿಯಲ್ಲಿ ಆಕೆಗೆ ಒಂದು ಆಶೆ ಯಾರ ಮುಖಾಂತರ ಯೇಸು ಸ್ವಾಮಿ ಬಗ್ಗೆ ಕೇಳಿದಾಗ ಆಕೆ ಒಂದು ನಿರ್ಧಾರ ಮಾಡಿದ್ದಾರೆ. ಇವತ್ತು ಡಿಸಿಷನ್ ಬಹಳ ಮುಖ್ಯ. ನಾನು ಯೇಸುವಿನ ಬಳಿಗೆ ಹೋಗುತ್ತೇನೆ ಎಂಬುವಂಥ ನಿರ್ಧಾರ ಮಾಡ್ತಾರೆ. ನಾನು ಜೀವ ಕೊಡುವಂಥ ದೇವರ ಬಳಿಗೆ ನಾನು ಹೋಗುತ್ತೇನೆ ಎಂಬುದಾಗಿ ಒಂದು ನಿರ್ಧಾರ ಮಾಡಿದ್ದಾರೆ. ನಾನು ಆತನ ಬಳಿಗೆ ಹೋಗುವೇನೆಂಬುದಾಗಿ ನಿರ್ಧರಿಸಿದ್ದಾರೆ. ಇವತ್ತು ನಮ್ಮ ನಿರ್ಧಾರ ಏನಾಗಿದೆ? ಇವತ್ತು ನಾವು ಏನು ಡಿಸಿಷನ್ ತಗೋಬೇಕಂತಿದ್ದೇವೆ? ಇವತ್ತು ಸಮಯವಿದೆ. ನಾವು ಏನು ನಿರ್ಣಯ ತಗೋತೀವೋ ಅದೇ ನಾವು ಹೊಂದಿಕೊಳ್ಳಲು ಸಾಧ್ಯ. ನಾವೇನು ಯಾವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕಂದ್ರೆ ಅದೇ ನಾವು ಪಡೆದು. ಯೆಹೋಶುವನು ನೋಡಿ ಏನು ಹೇಳ್ತಾರೆ, ಯೆಹೋಶುವ 24:15 ಅಂತ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಹೇಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಕೇವಲ ಯೆಹೋವನನ್ನೇ ಸೇವಿಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಕೇಳ್ತಾ ಇದ್ದೀರಾ? ಇಲ್ಲಿ ಕೂಡ ಯಾವ ಜಬರ್ದಸ್ತಿ ಇಲ್ಲ, ಯಾವ ಒತ್ತಡ ಇಲ್ಲ, ಯಾವ ಲಾಲಚ್ ಇಲ್ಲ. ಲಾಲಚ್ ಕನ್ನಡದಲ್ಲಿ ಏನಂತಾರೆ ಶಬ್ದ? ಲಾಲಚ್ ಅಂತಾರಲ್ಲ, ಅದು ಇದು ಕೊಡ್ತಾರಲ್ಲ, ಆಮಿಷ್ ತೋರಿಸ್ತಾರಲ್ಲ. ಏನು ಕೊಡ್ತಾರೆ? ಲಂಚ ಬರಲ್ಲ, ಲಂಚ ಇಲ್ಲ, ಆಮಿಷ ತೋರಿಸ್ತಾರಲ್ಲ, ಆಶೆ. ಇದು ಕೊಡ್ತಾರೆ ಬಾ ಅಂತ ಹೇಳುವಂಥದ್ದಿಲ್ಲ. ಯೇಸು ಸ್ವಾಮಿ ಅಂತವನಲ್ಲ. ನಿಮ್ಗೇನು ಆಶೆ ತೋರಿಸಿ ಬಾ ಅಂತ ಭಾಷೆ ಮಾಡುವಂತ ದೇವರಲ್ಲ. ಸೀದಾ ಹೇಳ್ತಾ ಇದ್ದಾನೆ, ನಿಮ್ಮ ಡಿಸಿಷನ್. ಬಂದ್ರೆ ಈ ಕಡೆ ಬರ್ರಿ, ಇಲ್ಲ ಬರ್ತದೆ ಆ ಕಡೆ ಬರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನೀನೇನು ಆರಿಸಿಕೊಳ್ತಾ ಅದನ್ನ ನೀನು ಅನುಭವಿಸ್ತೇವೆ. ಇವತ್ತು ನನ್ನ ಕಡೆ ಬರ್ತದೆ. ಅದಕ್ಕೆ ಯೆಹೋಶುವನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ತೀರ್ಮಾನಿಸಿಕೊಳ್ಳಿ ನಿಮಗೆ ಯಾರು ಬೇಕು, ಯಾರ ಕಡೆ ಹೋಗಬೇಕು. ಆ ಕಳ್ಳನು ನಾಶ ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ, ಅವನ ಕೈಯಲ್ಲಿ ಇದ್ದು ಇದೇ ಜೀವಿತ ಬದುಕಬೇಕಾಯ್ತು, ನಿಮ್ಮ ಇಷ್ಟ. ಇಲ್ಲದ್ರೆ ನಿತ್ಯ ಜೀವ ಕೊಡಬೇಕಾದಂತ ನನ್ನ ಬಳಿಗೆ ಬರಬೇಕಾ, ನಾನು ನಿತ್ಯ ಜೀವ ಕೊಡ್ತೇನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇವತ್ತಿನ ವಿಷಯನೇ ಇದಾಗಿದೆ, ಯಾರಿಗೆ ನಮ್ಮ ಜೀವಿತವನ್ನು ನಾವು ಕೊಡ್ತಾ ಇದ್ದೇವೆ, ಯಾರನ್ನು ನಾವು ಒಪ್ಪಿಸ್ತಾ ಇದ್ದೇವೆ ನಮ್ಮನ್ನು ನಾವು. ಇವತ್ತು ನಾನು ದೇವರಿಗೆ ನನ್ನನ್ನು ನಾನು ಯೇಸು ಸ್ವಾಮಿಗೆ ನನ್ನನ್ನು ಒಪ್ಪಿಸೋದೆ. ಆ ದಿನ ಯೆಹೋಶುವನು ಮಾಡಿದಂತ ನಿರ್ಧಾರ, ಆ ದಿನ ಮೋಶೆ ಕೊಟ್ಟಂತ ಒಂದು ಆಪ್ಷನ್, ಯಾರಲ್ಲ ಆ ಒಂದು ಯಾರು ಜೀವನವನ್ನು ಪಡೆದುಕೊಳ್ಳುವಂತ ಆಶೆ ಉಳ್ಳವರಾದ್ರು ಅವ್ರ ಜೀವನ ಪಡೆದುಕೊಳ್ಳು, ಯಾರು ಮರಣವನ್ನು ಗ್ರಹಿಸಿಕೊಂಡರು ಅವ್ರ ಮರಣಕ್ಕೆ ಒಳಗಾದರು, ಯಾರು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಮುಂದೆ ಬಂದರು ಅವ್ರ ಆಶೀರ್ವಾದವನ್ನು ಹೊಂದಿಕೊಂಡರು, ಯಾರು ಶಾಪದಲ್ಲಿ ಬದುಕಬೇಕಂದ್ರೆ ಅವ್ರು ಶಾಪಿತರಾಗಿದ್ದಾರೆ. ಇವತ್ತು ನಾವು ಹೇಗಿರಬೇಕಂತ ನಾವು ಯಾವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಂದಿದ್ದೀರ? ಇವತ್ತು ಒಂದು ತೀರ್ಮಾನ ನಮಗಿದೆ, ಒಂದು ನಿರ್ಣಯ ನಾವು ತೆಗೆದುಕೊಳ್ಳಬೇಕಾಗಿದೆ. ಈ ಒಂದು ಒಳ್ಳೆಯ ಸಮಯ. ಇವತ್ತೊಂದು ವಿಷಯ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ.